ಕಾಂಗ್ರೆಸ್ನ ಒಂದಿಷ್ಟು ಪ್ರತಿನಿಧಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಎಂದು ಅಭಿಮಾನಿಗಳು ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ಈ ಪ್ರತಿಭಟನೆ ಏನಂತಂದರೆ ಒಂದಿಷ್ಟು ಅನ್ಯಾಯ ಆಗಿದೆ, ಇವೆಲ್ಲ ವಿಚಾರವಾಗಿ ಸರ್ಕಾರ ಕ್ರಮ ತಗೋಬೇಕು, ಮತ್ತು CT ರವಿ ವಿರುದ್ಧ ಕ್ರಮ ತಗೋಬೇಕು ಅಂತ ಎಲ್ಲ ವಿಚಾರವಾಗಿ ಮಾತಾಡೋಕ್ಕೆ ನಮ್ಮ ಜೊತೆ ಸಚಿವತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಇದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಒಟ್ಟಾರೆ ಏನು ಸರ್ ಏನು ಘಟನೆ ಇದೆ? ಈ ಘಟನೆ ತಮ್ಮ ಮುಂದೆ ಇದೆ, ತಾವೇ ಇದನ್ನು ನೋಡಿದ್ದೀರಾ. ಆದರೆ BJPಯ ಒಬ್ಬ ಹಿರಿಯ ಮುಖಂಡರು 3-4 ಬಾರಿ ಶಾಸಕರಾದಂಥವ್ರು, ಸಚಿವರಾದಂಥವ್ರ ಬಾಯಿಯಿಂದ ಇಂಥ ಪದ ಬರ್ತದೆ ಅಂದರೆ ನಿಜವಾಗ್ಲೂ ಭಾಳ ಬೇಜಾರಾಗುವಂಥ ಸಂಗತಿ. ನಮ್ಮ ತಾಯಿಗೆ ನಾನು ಒಬ್ಬನೇ ಮಗ, ಆದರೆ ಇವತ್ತು ನಮ್ಮ ಇಡೀ ಕುಟುಂಬ, ನನ್ನ ವೈಯಕ್ತಿಕವಾಗಿ ನನಗೆ ಪ್ರತಿಯೊಬ್ಬರಿಗೂ ಮತ್ತು ನಮ್ಮ ಕ್ಷೇತ್ರದ ಸರ್ವಸಾಮಾನ್ಯ ಜನರು ಪ್ರತಿಯೊಬ್ಬರಿಗೂ ಬಹಳ ಬೇಜಾರಾಗುವಂಥ ಒಂದು ಸಂಗತಿ ಇವತ್ತಾಗಿದೆ. ಇದನ್ನು ನಮ್ಮ ಕ್ಷೇತ್ರದ ಎಲ್ಲ ಅಭಿಮಾನಿ ಬಳಗದಿಂದ ಇವತ್ತು ಅವರು ಪ್ರತಿಭಟನೆ ಮಾಡುವಂಥ ಸಮಯದಲ್ಲಿ ನಾನು ಬರೀ ಅವರಿಗೆ ನಮಸ್ಕಾರ ಮಾಡುವಂಥ ಒಂದು ಏನು ಬಂದಿದ್ದೆ. ಎಲ್ಲರೂ ತಮ್ಮ ಆಕ್ರೋಶವನ್ನು ಇವತ್ತು ಹೊರಹಾಕಿದ್ದಾರೆ ಅಂತ. ತಾವು ತಮ್ಮ ತಾಯಿಯವರನ್ನು ಭೇಟಿಯಾದಾಗ ಏನು ಹೇಳಿದರು? ತಾಯಿಯವ್ರನ್ನ ನಿನ್ನೆ ಸಂಜೆ ಬಂದು ಭೇಟಿಯಾದೆ. ಯಾಕಂದರೆ ನಿನ್ನೆ ಇಡೀ ದಿನ ನಾನು ಊರಲ್ಲಿ ಇರಲಿಲ್ಲ. ನಿನ್ನೆ ಭೇಟಿಯಾದಾಗ ಸರಿಸುಮಾರು ಒಂದು 2 ಗಂಟೆ ಅವ್ರ ಜೊತೆ ನಾನು ಕೂತ್ಕೊಂಡಿದ್ದೆ. ನಾನು ಕೂಡ ಏನು ನಡೀತು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಅಲ್ಲಿ ಏನಾಯ್ತು ಅನ್ನೋದನ್ನು ಮನಸ್ಸಿಂದ ಅವ್ರು ನಮ್ಮ ತಾಯಿಯವರು ಕೂಡ ನನಗೆ ಹೇಳಿದ್ರು. ಕೇಳಿದಾಗ ನನಗೂ ಕೂಡ ಭಾಳ ಬೇಜಾರಾಯಿತು. ಯಾವತ್ತೂ ಕೂಡ ನಾನು ಈ ಥರ ಅಪೇಕ್ಷೆ ಮಾಡಿದ್ದಿಲ್ಲ. ಆದರೆ ಕಾನೂನು ಮುಖಾಂತರ ಇದಕ್ಕೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಅವರು ಮನಸ್ಸಿಗೆ ಹಚ್ಕೊಂಡಿದ್ದಾರೆ, ಮನ ನೊಂದ್ಕೊಂಡಿದ್ದಾರೆ. ನಿನ್ನೆಯಿಂದ ಹೊರಗಡೆ ಬರ್ತಾ ಇಲ್ಲ, ಯಾರು ಕಾರ್ಯಕರ್ತರಿಗಾಗಲಿ ಅಭಿಮಾನಿಗಳಿಗೆ ಭೇಟಿ ಆಗ್ತಾ ಇಲ್ಲ. ತಾವು ಏನು ಧೈರ್ಯ ತುಂಬೋ ಕೆಲಸ ಯಾವ ಥರ? ಸಹಜವಾಗಿ ಯಾರೇ ಒಂದು ಮಹಿಳೆಯ ಬಗ್ಗೆ ಈ ಥರ ಮಾತಾಡಿದಾಗ ಮನಸ್ಸು ನೋಯೋದು ಬಹಳ ಸಹಜ. ಆದರೆ ಭಾಳ ಬೇಗನೆ ಸಾರ್ವಜನಿಕರ ಸೇವೆಗೆ, ರಾಜ್ಯದ ಜನರ ಸೇವೆಗೆ ನಮ್ಮ ತಾಯಿಯವರು ಬರ್ತಾರೆ. ನಿಜ, ಈ ಥರ ಆದಮೇಲೆ ತಾಯಿಯವ್ರಿಗೆ ಮನಸ್ಸು ಭಾಳ ಬೇಜಾರಾಗಿದೆ. ಅವರು ಕೂಡ ಮನ್ನೊಂದು ನಿನ್ನೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ವಿಚಾರವಾಗಿ ರಾಜ್ಯದ ಏನೊಂದಿಷ್ಟು ಮುಖಂಡರು ತಮ್ಮ ಜೊತೆ ಇದ್ದಾರೆ. ನಂತರ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಈ ಒಂದು ಸಪೋರ್ಟ್ ಮಾಡಿದರೆ ಯಾವ ಥರ ಅದನ್ನು ಹೇಳ್ತೀವಿ? ರಾಜ್ಯದ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಪ್ರಿಯಾಂಕ್ ಖರ್ಗೆ ಅವರು, ಎಲ್ಲ ಸಚಿವರಿಗೂ ಕೂಡ ನಾನು ವೈಯಕ್ತಿಕವಾಗಿ ನನ್ನಿಂದ ಕ್ಷೇತ್ರದ ಎಲ್ಲ ಜನರಿಂದ ಅವರಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾವಾಗ ಒಂದು ಮಹಿಳೆ ಮೇಲೆ ಈ ಥರ ಒಂದು ಘಟನೆ ಆದಾಗ ಪ್ರತಿಯೊಬ್ಬರೂ ಕೂಡ ನಮ್ಮ ತಾಯಿಯವರ ಬೆನ್ನಿಗೆ ಇವತ್ತು ನಿಂತರು. ಅವರಿಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಭಾಳ ಕಡಿಮೆ ಅಂತ. ಶಿಸ್ತಿನ ಪಕ್ಷ BJP ಅಂತ ಹೇಳ್ತಾರೆ, ಶಿಸ್ತಿನ ಪಕ್ಷ BJP ಅಂತ ಹೇಳ್ತಾರೆ. ಯಾವ ಥರ ಶಿಸ್ತು ಅಥವಾ ಯಾವ ಥರ ಕ್ರಮಕ್ಕೆ ತಾವು ಆಗ್ರಹಿಸ್ತೀವಿ? 2 ಸಂಗತಿ ನೆನಪಾಗ್ತದೆ. ಅವ್ರು ಏನು ಮಾತಾಡ್ತಾರೆ ಅದನ್ನು ಅವರು ಯಾವತ್ತೂ ಕೂಡ ಪ್ರಾಕ್ಟೀಸ್ ಮಾಡಲ್ಲ. ಬಾಯಿ ತೆಗೆದರೆ ರಾಮನ ಹೆಸರು ಹೇಳ್ತಾರೆ, ಬಾಯಿ ತೆಗೆದರೆ ರಾಮಾಯಣ ಹೇಳ್ತಾರೆ, ಮಹಾಭಾರತ ಹೇಳ್ತಾರೆ. ಮಹಾಭಾರತದಲ್ಲಿ ಯಾವಾಗ ಮಹಿಳೆ ಮೇಲೆ ಅನ್ಯಾಯ ಆಗಿತ್ತು, ಯಾವ ಥರದ ಘಟನೆ ಮುಂದೆ ನಡೀತು ಅನ್ನೋದನ್ನು ಕೂಡ ಇವತ್ತು ನಾವು ಮರಿಬಾರ್ದು. BJPಯವರು ಮಾತೆತ್ತಿದ್ರೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ತಾರೆ. ಇದೇನಾ ಇವ್ರ ಸಂಸ್ಕೃತಿ? ಇದೇನಾ ಇವ್ರು ಬೇಟಿ ಬಚಾವ್ ಬೇಟಿ ಪಡಾವ್? ನನಗೆ ನಿನ್ನೆ ಯಾವ ರೀತಿ ಅದನ್ನು ಎಲ್ಲ ಹಿರಿಯ ಮುಖಂಡರು ಅದನ್ನು ಸಮರ್ಥನೆ ಮಾಡಿಕೊಂಡಾಗ ಒಂದು ಸರಿ ಬೇಜಾರಾಯಿತು. ಆದರೆ ಎಷ್ಟು ಬಾರಿ ಇಂಥ ಸಂಘಟನೆ ನಡೆದಾಗ, ಇಂಥ ದುರ್ಗತಿ ನಡೆದಾಗ ಈ BJPಯವರು ಪ್ರತಿಯೊಂದು ಸರಿ ಇಂಥದನ್ನು ಸಮರ್ಥನೆ ಮಾಡ್ಕೋತಾರೆ ಅಂತ ಹೇಳಿದ ಮೇಲೆ ಅರ್ಥ ಆಯಿತು ಈ ಪಕ್ಷದ ಸಂಸ್ಕೃತಿ ಇಷ್ಟೇ ಅಂತ. ಮುಂದಿನ ಹೋರಾಟ ಯಾವ ಥರ ಇರುತ್ತೆ? ಮುಂದೆ ಯಾವ ಥರ ಕಾನೂನಾತ್ಮಕ ಹೋರಾಟದ ಜೊತೆಗೆ ಮತ್ತು ಸಾಮಾಜಿಕ ಯಾವ ಥರ? ಮುಂದಿನ ಹೋರಾಟ ಕಾನೂನು ಮುಖಾಂತರ ಇರುತ್ತೆ. ಎಲ್ಲ ನಮ್ಮ ಪಕ್ಷದ ಹಿರಿಯರು, ಮುಖಂಡರನ್ನ ನಾವು ಚರ್ಚೆ ಮಾಡಿ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಮುಂದಿನ ಹೋರಾಟ ಕಾನೂನಾತ್ಮಕ ಇರುತ್ತೆ. ಮತ್ತು ತಾಯಿಯವರು ನೊಂದಿದ್ದಾರೆ, ಅವರಿಗೆ ಧೈರ್ಯ ಹೇಳುವ ಕೆಲಸವನ್ನು ಮಾಡಿದ್ವಿ ಅಂತ ಮನವೊಲಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ದೇವ್ ಕುರುದೋಡಿ, ಪಬ್ಲಿಕ್ TV, ಬೆಳಗಾವಿ.